ಎಲ್ಲ ನನ್ನ ಆತ್ಮ ಸ್ವರೂಪಿಗಳಿಗೆ ನಮನಗಳು. ಇವತ್ತಿನ ದಿನ ಧರ್ಮ ಅಂದರೆ ಏನು, ಇದನ್ನು ನಾವು ನೀವು ಚರ್ಚಿಸಿ ತಿಳಿಯೋಣ. ಅದಕ್ಕಿಂತ ಪೂರ್ವದಲ್ಲಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಧರ್ಮ ಅಂದರೆ ಯಾವುದು, ಯಾವುದಕ್ಕೆ ಧರ್ಮ ಎನ್ನುವೆವು, ಇದನ್ನು ವಿಶ್ಲೇಷಿಸೋಣ. ಸಂಸ್ಕೃತದಲ್ಲಿ ವಿದ್ವದ್ವಿ ಸೇವಿತ ಸದ್ದಿ ನಿತ್ಯಂ ದ್ವೇಷರಾಗಿಬಿ ಹೃದಯೇನಾಭ್ಯುನ ಜಾತ್ನೋ ಯೋ ಧರ್ಮಸ್ಥಂ ನಿಬೋಧತ ಎಂದು ಹೇಳುವರು. ಅಂದರೆ ಇಷ್ಟೇ, ರಾಗ ದೇಶಗಳಿಲ್ಲದೆ, ಯಾವುದೇ ರಾಗವಿಲ್ಲ, ಯಾವುದೇ ದ್ವೇಷಗಳಿಲ್ಲದೆ, ಅಂದರೆ ರಾಗ ಅಂದರೆ ಆಸೆ. ಆಸೆಗಾಗಿ ನಾವು ಎಲ್ಲವನ್ನು ಹಾತೊರೆಯುತ್ತಾ ಹೋಗುತ್ತೇವೆ. ನೋಡಿದ್ದನ್ನು ಪಡೆದುಕೊಳ್ಳುವ ಆಸೆ, ನೋಡಿದ್ದನ್ನು ಭೋಗಿಸುವ ಆಸೆ, ನೋಡಿದ್ದನ್ನು ತಿನ್ನಬೇಕೆನ್ನುವ ಆಸೆ, ನೋಡಿದ್ದನ್ನು ಕಣ್ಣಾರೆ ನೋಡಬೇಕೆಂಬ ಆಸೆ. ಯಾವುದೇ ರೂಪವಾಗಲಿ, ಯಾವುದೇ ಇರಲಿ, ಅದನ್ನು ನಾನು ನನ್ನಲ್ಲಿಯೇ ಇಟ್ಟುಕೊಂಡು ಅನುಭವಿಸಬೇಕೆಂಬ ಆಸೆ. ಇದು ಯಾರಲ್ಲಿಯೂ ಇರಬಾರದು. ಎಷ್ಟು ನಿನ್ನ ಹಿತಮಿತವಾಗಿರುವುದೋ ಅಷ್ಟನ್ನೇ ಮಾತ್ರ ನಮ್ಮದಾಗಿಸಿಕೊಳ್ಳಬೇಕು. ರಾಗ ಇರಬೇಕು, ಆಸೆ ಇರಬೇಕು ಮನುಷ್ಯನಿಗೆ, ಆದರೆ ಹಿತಮಿತವಾಗಿರಬೇಕು. ಹಾಗೂ ದ್ವೇಷ, ನಾವು ಯಾರೋ ಬೆಳೆಯುತ್ತಾ ಇರಬೇಕೆಂತಂದರೆ ದ್ವೇಷಿಸುತ್ತೇವೆ. ಆತನನ್ನು ಹಿಮ್ಮಡಿಯಲ್ಲಿ ಹಿಂದಕ್ಕೆ ಸರಿಸುತ್ತಾ ಹೋಗುವೆವು. ನಮ್ಮ ಮುಂದೆ ಇನ್ನೊಬ್ಬ ಬಿಲ್ಡಿಂಗ್ ಕಟ್ಟಿದ್ನಂತಂದ್ರೆ ಹಾತೊರಿತೀವಿ, ಸಂಕಟವನ್ನು ಪಡುತ್ತೇವೆ. ಎಲ್ಲವೂ ನಿನ್ನ ಕೈಯಲ್ಲಿದೆ. ಆತನು ನಿನ್ನಂತೆ ಮನುಷ್ಯ, ನೀನು ಆತನಂತೆ ಮನುಷ್ಯ. ರೂಪ ಬದಲಿ ಅವನ ಮನಸ್ಸು, ಅವನ ಬುದ್ಧಿ, ಏಕಾಗ್ರತೆ ಆತನನ್ನು ನಡೆಸುತ್ತದೆ. ಹಾಗೆ ನಿನ್ನ ಮನ ಬುದ್ಧಿಯು ನಿನ್ನನ್ನು ಮುಂದೆ ನಡೆಸುತ್ತದೆ. ಹೀಗೆ ರಾಗ ದ್ವೇಷಗಳು ಮಾಡದೆ ಒಳ್ಳೆಯ ವಿದ್ವಾಂಸರಿಂದ ನಿತ್ಯವೂ ಆಚರಿಸಲ್ಪಟ್ಟ ಒಳ್ಳೆಯ ವಿದ್ವಾಂಸರು ಅಂದರೆ ಆ ದೇವರಿಗೆ ಹೋಗು ಅನ್ನೋ ಕೆಲವರು ಇದ್ದಾರೆ. ಈ ದೇವರಿಗೆ ಇಷ್ಟು ವಾರ ಉಪವಾಸ ಮಾಡುವನ್ನು ಕೆಲವರಿದ್ದಾರೆ. ಇಂಥ ಮಂತ್ರವನ್ನು ಜಪಿಸೊಂದು ಕೆಲವರಿದ್ದಾರೆ. ಅವು ಯಾವುದೇ ಇಲ್ಲದೆ ಕೇವಲ ಒಳ್ಳೆಯ ವಿದ್ವಾಂಸರಿಂದ ಆಚರಿಸಲ್ಪಟ್ಟದ್ದು ಅಂದರೆ ತಪಸ್ಸು, ಅಂದರೆ ಏಕಾಗ್ರತೆ ಮತ್ತು ಧ್ಯಾನ ಮತ್ತು ನೆನವು. ಇಷ್ಟಿದ್ದರೆ ಸಾಕು. ಆ ಭಗವಂತನ ನೆನವು ಸತತ ನಿನ್ನ ರೋಮ ರೋಮದಲ್ಲಿ ತುಂಬಿದ್ದರೆ ಸಾಕು. ಆ ಭಗವಂತನೇ ನಿನ್ನಲ್ಲಿ ಸ್ವರೂಪವನ್ನು ತಾಳುವನು. ಮತ್ತು ಹೃದಯವು ಅನುಮೋದಿಸಿದ ಕಾರ್ಯವು ಅಂದರು. ಅಂದರೆ ನಮ್ಮ ಹೃದಯ ಯಾರೇನೇ ಅಂದರೂ ನಮ್ಮ ಹೃದಯದಲ್ಲಿರುವ ಶಬ್ದ ಏನನ್ನು ಹೇಳುವುದೋ ಅದನ್ನೇ ನಾವು ಅನುಮೋದಿಸಬೇಕು. ಅಂದರೆ ಸಾತ್ವಿಕವಾದುದನ್ನೇ ನನ್ನ ಹೃದಯವು ಹೇಳುತ್ತಾ ಇರುತ್ತದೆ. ಹೀಗೆ ಒಬ್ಬರು ವಿದ್ವಾಂಸರು ಅಂದರೆ ಕಾಣುವ ವಸ್ತುಗಳ ಪಂಜರದಲ್ಲಿ ಕಾಣದ ಹಕ್ಕಿ ಹಾಡುತ್ತಿದೆ, ಅದು ನಿನ್ನದೇ ಹಾಡನ್ನು. ನನ್ನಲ್ಲಿಯೇ ಇದೆ ಕೋಗಿಲೆ ಸ್ವರ. ಆ ಸ್ವರವನ್ನು ಇಂಪಾಗಿ ನಾನೇ ಕೇಳಬೇಕು. ಹೊರಗಿನದನ್ನು ಎಲ್ಲವೂ ಬಿಡಬೇಕು. ಕೇವಲ ಅಂತರಿಂದ್ರಿಯನನ್ನು ನಾವು ಪರೀಕ್ಷಿಸಬೇಕು. ಹೀಗೆ ಇದ್ದರೆ ಯಾವುದೋ ಅದೇ ಧರ್ಮವೆಂದು ನಾವು ತಿಳಿಯಬೇಕು. ಅದುವೇ ಧರ್ಮ. ರಾಗವಿಲ್ಲ, ದ್ವೇಷವಿಲ್ಲ. ವಿದ್ವಾಂಸರಿಂದ ಸತತವಾಗಿ ತಿಳಿದು ಏಕಾಗ್ರತೆಯಿಂದ ಇದ್ದರೆ ನಮ್ಮ ಹೃದಯವು ತನ್ನಿಂದ ತಾನೇ ಅರಳುವುದೇ ಧರ್ಮ. ಧನ್ಯವಾದ.